ಅರ್ಘ್ಯ ಪಾತ್ರ ಅಂತ ಹೆಸರು, ಇದಕ್ಕೆ ಪಾದ್ಯ ಪಾತ್ರ ಅಂತ ಹೆಸರು, ಇದಕ್ಕೆ ಆಚಮನ ಪಾತ್ರ ಅಂತ ಹೆಸರು, ಇದಕ್ಕೆ ಸ್ನಾನ ಪಾತ್ರ ಅಂತ ಹೆಸರು, ಇದಕ್ಕೆ ಸರ್ವಾರ್ಥ ತೋಯ ಅಂತ ಹೆಸರು. ಏನೋ ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಸರ್ವಾರ್ಥ ತೋಯ ಅಂತ. ಅರ್ಘ್ಯ ಅಂದ್ರೆ ಗೊತ್ತು, ಪಾದ್ಯ ಅಂದ್ರೆ ಕಾಲು ತೊಳೆಯುವುದು, ಆಚಮನೀಯ ಅಂದ್ರೆ ಮುಖ ಕೊಡುವುದು, ನೆಕ್ಸ್ಟ್ ಸ್ನಾನೀಯ ಸ್ನಾನ ಮಾಡಕ್ಕೆ, ಸರ್ವಾರ್ಥ ತೋಯ ಅಂದ್ರೆ ಇದು ಏನಕ್ಕೆ ಯೂಸ್ ಆಮೇಲೆ. ಈಗ ನೋಡಿ, ಈಗ ಅರ್ಘ್ಯ ಇದೆ, ಎಲ್ಲದಲ್ಲಿ ಸ್ವಲ್ಪ ನೀರು ಹಾಕಿದ್ವಿ, ಆಯ್ತಾ? ನೀರು ಹಾಕಿದ್ರೆ ನೀರಿದೆ, ಆ ನೀರಿಗೆ ನಾವು ಆವಾಹನ ಮಾಡುವಾಗ ಗಂಗೆಯನ್ನು ಆವಾಹನ ಮಾಡಬೇಕು. ಯಾವುದೋ ಅನ್ಯ ಪಾತ್ರದಲ್ಲಿರ್ತಾರೋ ನೀರಿಗೆ ಹೇಗೆ ಅಂದ್ರೆ, ಒಂದು ಅಷ್ಟಾಕ್ಷರವನ್ನು ಹೇಳಿ ಒಂದು ತುಳಸಿ ದಳ ಆಗ್ಬಿಟ್ಟು ಅಸ್ಮಿನ್ ಜಲೆ ಗಂಗಾ ಆವಾಹಯಾಮಿ. ನೆಕ್ಸ್ಟ್ ಪಾದ್ಯ, ಪಾದ್ಯಕ್ಕೆ ಯಮುನಾ ಆವಾಹಯಾಮಿ. ಆಚಮನೀಯಕ್ಕೆ ಸರಸ್ವತಿ ಆವಾಹಯಾಮಿ. ಸರಸ್ವತಿ ನದಿ ಕೇಳಿದಿರಾ? ನೋಡಿರಲ್ಲ, ಚಾನ್ಸ್ ಇಲ್ಲ, ಕೇಳಿದವು. ಸರಸ್ವತಿ ಆವಾಹಯಾಮಿ. ಸ್ನಾನ ಇದೆಯಲ್ವಾ, ಅದಕ್ಕೆ ಕಾವೇರಿ, ನಮ್ಮ ಕರ್ನಾಟಕದ ಜೀವ ನದಿ ಕಾವೇರಿ ಆವಾಹಯ. ಸರ್ವಾರ್ಥ ತೋಯದಲ್ಲಿ ಯಾವುದಿಲ್ಲ, ಎಲ್ಲದಕ್ಕೆ ಯೂಸ್ ಮಾಡ್ಬೋದು, ಆಯ್ತಲ್ವಾ? ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಸರ್ವಾರ್ಥ ತೋಯ. ಸರ್ವಾರ್ಥ ತೋಯ ಅಂದ್ರೆ ಎಲ್ಲದಕ್ಕೂ ಯೂಸ್ ಮಾಡಿ ಮಾತ್ರ ಇದೆ. ಅವಾಗ ನಾವು ಸರ್ವಾರ್ಥ ತೋಯ ಒಂದು ಮಾತ್ರ ಆವಾಹನ ಮಾಡಬೇಕು. ಅದರಿಂದ ನಾವು ಅರ್ಘ್ಯ, ಪಾದ್ಯ, ಆಚಮನೀಯ ಏನ್ ಬೇಕಾಗ್ತದೆ, ಆಯ್ತಾ? ಈಗ ನೋಡಿ, ಅರ್ಘ್ಯ ಒಂದು ಹೂವು ತಗೊಳ್ತೀವಿ, ಅಲ್ಲಿ ಏನಿದೆ ಆವಾಹನ. ಈಗ ಇಲ್ಲಿ ಒಂದು ನಿಮಿಷ ಆವಾಹನ ಮಾಡ್ತೀವಲ್ವಾ, ಆವಾಹನ ಮಾಡಕ್ಕೆ ಯಾವುದೋ ಒಂದು ಫೋಟೋ ಇಟ್ಟಿರ್ತಾರೆ. ಇಲ್ಲಿ ನರಸಿಂಹಸ್ವಾಮಿ ಇದ್ದಾರೆ, ಬೇರೆ ಕಡೆ ಹೋಗಿ ಎಲ್ಲ ನಡೆಸ್ಕೊಂಡು ಕೂತಿರ್ತಾರ. ರಾಮ ಇರ್ತಾನೆ, ಕೃಷ್ಣ ಇರ್ತಾನೆ, ಈಶ್ವರನ್ ಇರ್ತಾನೆ, ಯಾರು ಬೇಕಾದ್ರೆ ಇರ್ತಾರೆ. ಆವಾಗ ನಾವೇನ್ ಮಾಡಬೇಕು ಅಂದ್ರೆ, ಒಂದು ವಿಷ್ಣು ದೇವತೆಯಾಗಿದ್ರೆ ಅಷ್ಟಾಕ್ಷರ, ವಿಷ್ಣು ಇಲ್ಲ ಈಶ್ವರ ಕಾಳಿ ಆ ಥರ ಇದ್ರೆ ಆವಾಗ ಪಂಚಾಕ್ಷರ ಇವುಗಳನ್ನು ಹೇಳಿ ನಿಮಗೆ ಯಾವ ದೇವರು ಇಷ್ಟ. ಈಗ ನಿಮ್ಮ ಮನೆಯಲ್ಲಿ ಒಂದು ಈಶ್ವರನ ಫೋಟೋ ಇದೆ ಅಂತ ಇಟ್ಕೊಂಡು, ಆ ಈಶ್ವರನ ಫೋಟೋವನ್ನು ಧ್ಯಾನ ಮಾಡಿ, ಅಥವಾ ಕೃಷ್ಣ ಬಂದಿರ್ತಾನಲ್ವಾ ಅವನನ್ನು ಧ್ಯಾನ ಮಾಡಿ ಅವನನ್ನು ಇಲ್ಲಿ ಆವಾಹನ ಮಾಡಿ, ಆಯ್ತಾ? ಆವಾಹನ ಆದಮೇಲೆ ಅರ್ಘ್ಯ ಸಮರ್ಪಣೆ ಮಾಡಿ, ಬಂದಿದ ತಕ್ಷಣ ಅವರಿಗೆ ಅರ್ಘ್ಯ ಸಮರ್ಪಣೆ ನೋಡಿ. ಅರ್ಘ್ಯ ಅಂದ್ರೆ ನೋಡಿ, ಅರ್ಘ್ಯ ಅಂದ್ರೆ ಕೈಗೆ ಕೊಡುವುದು. ಅರ್ಘ್ಯ ಅಂದ್ರೆ ಕೈಗೆ ಕೊಡುವುದು. ನೋಡಿ, ಈಗ ಕೈಯಲ್ಲಿದೆ, ಇಲ್ಲಿ ಕೈಯಲ್ಲಿ ಬಾಯಿಗೆ ಸಿಕ್ಕಾಗ ಈ ನೀರಿದೆ ಅಲ್ವಾ, ಇದು ಅಲ್ಲಿ ಅರ್ಘ್ಯ ಎಂಬುದು ಒಂದು ಸಲ. ಪಾದ್ಯ ನೆಕ್ಸ್ಟ್. ಇವಾಗ ಏನ್ ಮಾಡ್ತೀವಿ, ಅವ್ರ ಕಾಲಿಗೆ ಅಲ್ವಾ, ಈ ಕಾಲನ್ನು ಮುಟ್ಟಿ ಹಂಗೆ ಬಿಡಬಾರ್ದು, ನೀರು ಹಂಗೆ ತಗೊಂಡು ಈ ತಲೆಗೆ ಪ್ರೋಕ್ಷಣೆ, ಈ ತರ 2 ಸಲ ಮಾಡಬೇಕು ಪಾದ್ಯ, ಆಯ್ತಾ? ಆಚಮನ ಆವಾಗ 3 ಸಲ. ಇದಕ್ಕೆ ಕೈ ಬಾಯಿ, ಕೈ ಬಾಯಿ, ಕೈ ಬಾಯಿ. ಸರ್ವಾರ್ಥ ತೋಯ ನೋಡಿ, ಆಯ್ತಲ್ವಾ? ಅವಳಿಗೂ ಅರ್ಘ್ಯ, ಪಾದ್ಯ, ಆಚಮನೀಯ, ಯಾವ್ದ್ರಲ್ಲಿ ಅರ್ಥ. ಅರ್ಘ್ಯ, ಪಾದ್ಯ, ಆಮೇಲೆ ಸ್ನಾನ. ಫೋಟೋಗೆ ಸ್ನಾನ ಮಾಡಿದ್ರೆ ಬೈತಾರೆ, ಏನ್ ಸರ್ ಬಂದು ಪೂಜೆ ಮಾಡಿದ್ರೆ ನೀರು ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಅದಕ್ಕೋಸ್ಕರ ಏನು ಫೋಟೋವಾಗಿತ್ತು, ಕನಸವಾಗಿತ್ತು ಅಂದ್ರೆ ನಾವೇನ್ ಮಾಡೋಕ್ಕಾಗಲ್ಲ. ಬಿಂಬವಾಗಿತ್ತು ಎತ್ತಿ ಇಟ್ಬಿಟ್ಟು ನಾವು ಕಾಪಾಡ್ಬೋದು. ಯಾವಾಗ ಹಾಲು, ಮೊಸರು, ಜೇನುತುಪ್ಪ ಎಲ್ಲವನ್ನು, ಅದು ಬೊಂಬೆಯಾಗಿತ್ತು ಅಥವಾ ಒಂದು ವಿಗ್ರಹವಾಗಿತ್ತು, ಚೆನ್ನಾಗಿ ಕಟ್ಟಿ ಅವಾಗ ಚೆನ್ನಾಗಿರುತ್ತೆ, ಆಯ್ತಲ್ಲ? ವಸ್ತ್ರ. ನೆಕ್ಸ್ಟ್ ಯಜ್ಞೋಪವೀತ, ನೋಡ್ಬೇಕು ಯಜ್ಞೋಪವೀತ ದಾರಿಗೆ ಬರ್ತಲ್ಲ, ಸೊ ಬಂತು.
ಅಥವಾ 6 ಮಾಂಗಲ್ಯ ಸೂತ್ರ. ಆಯ್ತಾ? ಆಮೇಲೆ ಗಂಧ. ಗಂಧ ಅವಾಗ ಮುಳುಗು ಎಲ್ಲಿ ಇಡ್ಬೇಕು ಗಂಧ ಅಂದ್ರೆ ನಾವೆಲ್ಲ ಗಂಧ ಇಟ್ಕೊಳ್ತೀವಿ ಇಲ್ವಾ? ದೇವರ ಮುಖದಲ್ಲಿ ಇಲ್ಲ, ಇಲ್ಲಿ ಇಡಬೇಕು. ಗೊತ್ತಾಯ್ತಾ? ಅಮ್ಮನ ಹಿಂಗೆ ಇರಬೇಕು, ಇಲ್ಲಿ ವಕ್ಷಸ್ಥಳ ಅಂತ ಹೇಳ್ತೀವಿ. ಆ ವಕ್ಷಸ್ಥಳದಲ್ಲಿ ಗಂಧ ಇಡಬೇಕು. ಆಮೇಲೆ ಆವಾಗ ಹರಿದ್ರ ಚೂರ್ಣ, ಕುಂಕುಮ ಚೂರ್ಣ. ಕುಂಕುಮ ಚೂರ್ಣ ಇಲ್ಲಿ ಇಡಬೇಡಿ, ಆಯ್ತಾ? ಕುಂಕುಮ. ತದನಂತರ ಧೂಪ, ಧೂಪ, ದೀಪ ಎಲ್ಲ ಮಾತ್ರ ಎಲ್ಲ ಗೊತ್ತಿರುತ್ತೆ ಅಂತ ಕಾಣುತ್ತೆ. ದೀಪ, ದೀಪ ಅಂದ್ರೆ ಆರತಿ. ಆಮೇಲೆ ಮಂತ್ರಪುಷ್ಪ ಅಂದ್ರೆ ನಮಗೆ ಏನು ಬರುತ್ತೋ, ಏನಿಲ್ಲ, ಒಂದು 10 ಸಲ ಪಂಚಾಕ್ಷರ ಜಪ ಮಾಡಿ, 10 ಸಲ ಅಷ್ಟಾಕ್ಷರ ಜಪ ಮಾಡಿ ಸಾಕು. ಆವಾಗ ಅರ್ಚನೆ, ಏನ್ ಅರ್ಚನೆ ಇದೆಯಾ, ಯಾವ ದೇವರು ಇಲ್ಲ, ಯಾವ ದೇವ್ರ ಬಗ್ಗೆ ಏನ್ ಅರ್ಚನೆ ಮಾಡ್ಬೋದು, ಆಯ್ತಲ್ಲ? ಅರ್ಚನೆ, ದೀಪ, ದೀಪ, ಮಂತ್ರಪುಷ್ಪ, ನೈವೇದ್ಯ. ನೈವೇದ್ಯ ಆವಾಗಲೇ ಹೇಳಿದೀನಿ, ಪಿಸ್ಸಾ ಬರ್ಗರ್ ನಿವೇದ್ಯ ಅಂತ ಹೇಳಿ ತಪ್ಪಿಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರ ಪಿಸ್ಸಾ. ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಾ ತಿಳ್ಕೊಳ್ಳಿ, ಹೋಮ ಮಾಡ್ತೀರಾ ತಿಳ್ಕೊಳ್ಳಿ. ಹೋಮ ಮಾಡುವಾಗ ನಿಮಗೆ ರುದ್ರನ ಬಳಿ ಕೊಡಕ್ಕೆ ಹೇಳಿದೆ. ಆಯುಷ್ ಹೋಮಾದಿ ಬಂದಾಗ ರುದ್ರನ ಬಳಿ ಕೊಡಕ್ಕೆ ಹೇಳಿದೆ. ಅವಾಗ ಆ ರುದ್ರನ ಬಳಿ ಯಾವಾಗ ಕೊಡಬೇಕು ಅಂದ್ರೆ ಈ ಸಮಯದಲ್ಲಿ ಅಲ್ಲ, ಎಲ್ಲ ಮುಗಿದ ಮೇಲೆ ಪೂರ್ಣಾಹುತಿ ಮಾಡ್ತೀವಿ ನೋಡಿ. ಪೂರ್ಣಾಹುತಿ ಸಮಯದಲ್ಲಿ ರುದ್ರನ ಬಳಿ ಕೊಡ್ಬೇಕು. ರುದ್ರ ಬಳಿ ಗೊತ್ತಲ್ಲ, ಮಾಡೋ ಮಹಾಂತಂ. ಈ ವಾಕ್ಯದಿಂದ ಹೇಳಿ ಅಕ್ಷತೆ, ಪ್ರಸಾದ, ಇದು ಹುಲ್ಲು ಎಲ್ಲವೂ ಸೇರಿ ಅಲ್ಲಿಗೆ ನಾವು ಬಿಡಬೇಕು. ಸೊ ನೀರಾಜನ ಸಮಯದಲ್ಲಿ ಬಲಿಹರಣ. ನೀರಾಜನ ಆದ್ಮೇಲೆ ಪರ್ಯಂಕಾಸನ. ಪರ್ಯಂಕಾಸನ ಸಮರ್ಪಣ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಬೋದು. ಏನೋ ನಾವೇ ಹೋಮ ಮಾಡಿದ್ವಿ, ನಾವೇ ಅವನು ಕರೆಸಿದ್ವಿ, ಎಲ್ಲ ಆಯ್ತು. ಏನು ಪ್ರಾರ್ಥನೆ? ಸ್ವಾಮಿ, ನಾನು ಮಾಡಿದ್ದೀನಿ, ನನಗೂ ಒಳ್ಳೇದು ಮಾಡು, ನಾನು ಮಾಡಿದ್ರಿಂದ ಅವ್ರಿಗೂ ಒಳ್ಳೇದು ಮಾಡು.